ಟೈಮ್ ಲೂಪ್ ರಹಸ್ಯ. ಒಂದು ಕತ್ತಲಾದ ಪ್ರಯೋಗಶಾಲೆ. ಅಲ್ಲಿ ತಂತಿಗಳು ಮತ್ತು ವಿಚಿತ್ರ ಯಂತ್ರಗಳು ಎಲ್ಲೆಡೆ ಹರಡಿಕೊಂಡಿವೆ. ಆರ್ಯನ್ 12 ವರ್ಷದ ಪ್ರತಿಭಾವಂತ ಬಾಲಕ ತನ್ನ ಹೊಸ ಆವಿಷ್ಕಾರವನ್ನು ಮಾಡುತ್ತಿರುತ್ತಾನೆ. ಒಂದು ಚಿಕ್ಕ ಗಡಿಯಾರದಂತಿರುವ ಟೈಮ್ ಮಷೀನ್. ಅವನು ಬಟನ್ ಒತ್ತುತ್ತಾನೆ ಮತ್ತು ನೀಲಿ ಬೆಳಕಿನ ಕಿರಣದಲ್ಲಿ ಅಪ್ರತ್ಯಕ್ಷನಾಗುತ್ತಾನೆ. ಭವಿಷ್ಯ ವರ್ಷ 2050. ಆರ್ಯನ್ ಒಂದು ಅತ್ಯಾಧುನಿಕ ನಗರದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಹಾರುವ ಕಾರುಗಳು, ಗಗನಚುಂಬಿ ಕಟ್ಟಡಗಳು ಮತ್ತು ರೋಬೋಟಿಕ್ ಸಹಾಯಕರು ಅವನನ್ನು ಅಚ್ಚರಿಗೊಳಿಸುತ್ತವೆ. ಆದರೆ ಅಚಾನಕ್ ಅವನು ಆಕಾಶದಲ್ಲಿ ಭಯಾನಕ ಸ್ಫೋಟವೊಂದನ್ನು ನೋಡುತ್ತಾನೆ. ಜನರು ಕಿರಿಚಾಡುತ್ತಾ ಓಡುತ್ತಿದ್ದಾರೆ. ಅಲ್ಲಿ ಒಬ್ಬ ರಹಸ್ಯಮಯ ವ್ಯಕ್ತಿ ಅವನನ್ನು ನೋಡಿ, ಇದು ನಡೆಯುವ ಮುನ್ನ ನೀನು ಇದನ್ನು ತಡೆಯಬೇಕು ಎಂದು ಹೇಳುತ್ತಾನೆ. ಅವನು ಆರ್ಯನ್ಗೆ ಹಳೆಯ ಪುಸ್ತಕವೊಂದನ್ನು ಕೊಡುತ್ತಾನೆ. ಅದರಲ್ಲಿ ರಹಸ್ಯ ಕೋಡ್ಗಳು ಬರೆದಿರುತ್ತಾರೆ ಮತ್ತು ಅವನು ಅಲ್ಲಿಂದ ಅದೃಶ್ಯನಾಗುತ್ತಾನೆ. ಗತಕಾಲ ವರ್ಷ 1995. ಆರ್ಯನ್ ಮತ್ತೆ ಬಟನ್ ಒತ್ತುತ್ತಾನೆ ಮತ್ತು 1995ರಲ್ಲಿ ತನ್ನ ಪ್ರಯೋಗಶಾಲೆಯಲ್ಲೇ ಆದರೆ ಹೊಸದಾಗಿ ಕಾಣಿಸುವ ಶಾಲೆಗೆ ಬರುತ್ತಾನೆ. ಅವನು ಅಲ್ಲಿ ಒಬ್ಬ ಯುವ ವಿಜ್ಞಾನಿ ಮೊದಲ ಬಾರಿಗೆ ಟೈಮ್ ಮಷೀನ್ ನಿರ್ಮಿಸುತ್ತಿರುವುದನ್ನು ನೋಡುತ್ತಾನೆ. ಆರ್ಯನ್ ಪುಸ್ತಕವನ್ನು ಪರಿಶೀಲಿಸುತ್ತಾನೆ. ಆ ವಿಜ್ಞಾನಿಯ ಹೆಸರು ಡಾಕ್ಟರ್ ಅರ್ಜುನ್ ಮೆಹ್ತಾ. ಆರ್ಯನ್ ಆಘಾತಗೊಳ್ಳುತ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಸ್ವತಃ ಅವನ ತಂದೆ. ಡಾಕ್ಟರ್ ಮೆಹ್ತಾ ಕಣ್ಣೀರಿನಿಂದ ಕೇಳುತ್ತಾನೆ, ನೀನು ಯಾರು ಎಂದು ಕೇಳುತ್ತಾರೆ. ಆರ್ಯನ್ ಕ್ಷಣ ಮಾತ್ರ ಅಸಮಾಧಾನಗೊಂಡು, ನಿಮ್ಮ ಪ್ರಯೋಗವು ಭವಿಷ್ಯದಲ್ಲಿ ಭಾರೀ ವಿಪತ್ತನ್ನು ತರಲಿದೆ, ನೀವು ಇದನ್ನು ತಡೆಯಲೇಬೇಕು ಎನ್ನುತ್ತಾನೆ. ಡಾಕ್ಟರ್ ಮೆಹ್ತಾ ಆಶ್ಚರ್ಯದಿಂದ ನಿಲ್ಲುತ್ತಾರೆ. ಅವರು ಟೈಮ್ ಮಷೀನ್ ಆನ್ ಮಾಡಲಿದ್ದರೇನು? ಆದರೆ ಈಗ ಅವರು ಆಲೋಚಿಸುತ್ತಾರೆ. ಪ್ರಸ್ತುತವು ವರ್ಷ 2025. ಆರ್ಯನ್ ಕೊನೆಯ ಬಾರಿಗೆ ಬಟನ್ ಒತ್ತುತ್ತಾನೆ ಮತ್ತು ತನ್ನ ಪ್ರಯೋಗಶಾಲೆಗೆ ಹಿಂದಿರುಗುತ್ತಾನೆ. ಆದರೆ ಎಲ್ಲವೂ ಬದಲಾಗಿದೆ. ಈಗ ಯಾವುದೇ ಸ್ಫೋಟ ಸಂಭವಿಸಿಲ್ಲ. ಅವನ ತಂದೆ ಬದುಕಿದ್ದಾನೆ. ಅವನ ಎದುರಿನಲ್ಲೇ ನಿಂತು ಮುಗುಳುನಗುತ್ತಾ ಕೇಳುತ್ತಾರೆ, ನೀನು ಇದನ್ನು ಸರಿಪಡಿಸಿದೀಯಾ ಮಗನೇ? ಆರ್ಯನ್ ಹಳೆಯ ಪುಸ್ತಕವನ್ನು ನೋಡುತ್ತಾನೆ. ಅದರಲ್ಲಿ ಸ್ವತಃ ಅವನವೇ ಹಸ್ತಲಿಪಿ ಇದೆ. ಅವನು ತಾನೇ ಎಲ್ಲವನ್ನೂ ಬರೆದಿದ್ದ. ಕಾಲ ಒಂದು ಲೂಪ್ ಆಗಿದೆ. ಕೆಲವು ರಹಸ್ಯಗಳನ್ನು ಎಂದು ಬಯಲು ಮಾಡಬಾರದು.